ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಬಂದು ಸಂಜೆ 5 ಗಂಟೆ ಟೈಮು. ಇಷ್ಟವರೆಗೂ ಮಲ್ಕೊಂಡು ಇವಾಗ ಎದ್ದು ರೆಡಿಯಾಗಿ ನ್ಯಾಮತಿ ಕಡೆ ಹೊರಟಿದ್ದೀವಿ. ಏನಕ್ಕೆ? ಬಟ್ಟೆ ಯಾರಿಗೆ? ಯಾಕೆ? ಶರ್ಟು ಇಲ್ಲ ಅಂತ. ಬಟ್ಟೆ ಇಲ್ಲ, ತುಂಬ ದಿನ ಆಯಿತು. ಇರೋ ಬಟ್ಟೆನೇ ಹಾಕೊಳ್ತಾ ಇರೋದು. ಅದಕ್ಕೆ ಇವತ್ತು ಹೋಗಿ ಒಂದೆರಡು ಜೊತೆ ಬಟ್ಟೆ ತಗೊಬರೋಣ ಅಂತ ಹೋಗ್ತಾಯಿದ್ದೀವಿ. ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಇವತ್ತು ಬೆಳಗ್ಗೆಯಿಂದ ಮನೆಗೆ ಇರೋದು, ಎಲ್ಲಿ ಹೊರಗಡೆ ಕಾಲೇ ಇಟ್ಟಿಲ್ವಂತೆ ಇವತ್ತು ಬೆಳಗ್ಗೆಯಿಂದ. ಇವಾಗೇ ಇಡ್ತಿರೋದು, ಹೊಸ್ಲು ದಾಟಿಲ್ಲ ನೀವು. ಇವಾಗಲೇ ಹೊಸ್ಲು ದಾಟ್ತಾ ಇರೋದಂತೆ. ಬನ್ನಿ ಹೋಗೋದ. ಚಿಂತ ಹಾಕು. ನಾನು ಅವಾಗಲೇ ಬೆಳಗ್ಗೆ ಪಾತ್ರೆ ತೊಳೆದ್ನಲ್ಲ, ಅವಾಗ ಬಂದಿದ್ದೆ. ಇದೇ ಫಸ್ಟು, ಇವತ್ತೇ ಹುಟ್ಟಿದಾಗಿಂದ ಇವತ್ತೇ ಫಸ್ಟು ಹೊರ ಕಾಲಿಡ್ತಿರೋದು ನೀನು. ಅದ ಏನು ನೋಡಿಲ್ಲ ನೀನು, ಇವತ್ತೇ ಫಸ್ಟು. ಎಂಥ ಸಾಹಸ ಮಾಡಿ ಇವತ್ತು ಹೊರಗೆ ಬರ್ಲಾರ್ದಂಗಲ್ಲ. ಎತ್ತಬೇಕಾದಾಗ ಸೌತೆಕಾಯಿ ಬಳ್ಳಿ ನೋಡ್ರಿ ಎಷ್ಟು ಚೆನ್ನಾಗೈತೆ. ಬೆಳಿಗ್ಗೆ ಓ 2 ಕೊಡ್ರಿ. ಅದು ಬೇಡ ಬಿಡ್ರಿ. ಆ ಕಲರ್ ಬ್ಲೂ ಸಿಮೆಂಟ್ ಇವು ಕಲರು ಉಟ್ಕೊಂಡಿದೆ. ಅದೇ ಇದೈತಿ ಅಂದ್ರೆ ಇದು ಬಾರ್ಡ್ರ್ ಇದೇ ಇರೋದು ಅದು. ಮತ್ತೆ ಅದನ್ನೇ ತಗೊಂತೀಯ? ಇದು ಹಾಂ, ಇದನ್ನು ಅದನ್ನ ಇಡ್ರಿ. ಇದು ಬೇಡ. 85 ಮತ್ತು ಯಾವ್ದ್ರಾಗ? ತೋಳು ರೌಂಡ್ ಶೇಪ್ ಇರ್ತಲ್ಲ. ಏನು ತೋಳು ರೌಂಡ್ ಶೇಪ್ ಬರ್ತಾವಪ್ಪ? ಈ ಥರ ಅದೇ ಥರ ಬನ್ನಿನೇ ಅದು. ಇವಾಗ ನೀನು ಹಾಕೊಂಡಿರೋ ಥರ ಬನ್ನಿನೇ ಅದು. ನೋಡಿಲ್ಲ ನೀ ಚಿತ್ರ ಐತಿ. ಇದು ನೋಡು, ನೋಡ್ಸೋದು ಮತ್ತೆ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ದಿಸ್ ಒನ್ ಇರಲಿ ಬಿಡ, ಅಲ್ಲೇ ಕುತ್ಕ. ನಾನು ಹಾಕಿದೆ. ಏನಿದು? ಸಮೋಸ. ಜಿಲೇಬಿ. ಬಿಸಿ ಇದಾವೆ ಜಿಲೇಬಿ. ತಡಿ, ಒಂದು ತಗೊಂತೀನಿ. ತೋರಿಸ್ತೀನಿ ತಡಿಯಪ್ಪಿ. ಇದು ತಿನ್ನ ಜಿಲೇಬಿ ಮತ್ತು ಇದು ಸಮೋಸ. ಅದಕ್ಕೆ ಜನ ತಿಂತಾರೆ, ನಾವು ಒಂದು ದಿವಸ ತಿನ್ಲಾರ್ದೆ ಸುಮ್ಮನೆ. ಇದು ಬಂದು ಸಮೋಸ. ಅದು ಏನಂದರೆ ರೋಡ್ ಸೈಡಲ್ಲಿ ಅಲ್ಲೊಬ್ಬರು ಮಾರ್ತಾರೆ. ನಾವು ರೋಡ್ ಸೈಡಲ್ಲಿ ಅಲ್ಲೊಬ್ಬರು ಮಾರ್ತಾರೆ. ನಾವು ಯಾವತ್ತೂ ದಿನ ನೋಡ್ತಿದ್ವಿ, ತಿನ್ನಬೇಕು ಅಂತ ಅನ್ಕೊಂತಿದ್ವಿ. ಆದರೆ ಇವತ್ತು ತಿನ್ನೋಣ, ನಾಳೆ ತಿನ್ನೋಣ, ಚೆನ್ನಾಗಿರ್ತಿತ್ತೋ ಇಲ್ಲೋ ಅಂತ ಹಂಗೆ ಬರ್ತಿದ್ವಿ. ಆದರೆ ಇವತ್ತು ತಗೊಂಡು ಬಂದಿದ್ದೀವಿ ನೋಡೋಣ ಅಂತ. ಬಿಸಿ ಬಿಸಿ ಐತೆ ಜಿಲೇಬಿ. ನಾನು ಮಾಡಿಟ್ಟಿರೋದು ತಣ್ಣಗಿರುತ್ತೆ ಅಂದ್ಕೊಂಡಿದ್ದೆ. ನಂಗೆ ಮಾಡ್ತಾಯಿದ್ರು. ಬಿಸಿ ಐತೆ, ಚೆನ್ನಾಗೈತಾ? ಜಾಸ್ತಿ ಸ್ವೀಟ್ ಇಲ್ಲ, ಸಖತ್ತಾಗೈತೆ. ಚೆನ್ನಾಗಿ
ನ್ಯಾಮ್ತೀರು ಯಾರು ನೋಡ್ತಿದ್ರೆ ಎಲ್ಲಿ ಅಂದರೆ ಬನಶಂಕರಿ ದೇವಸ್ಥಾನ ಅಲ್ಲ, ಬನಶಂಕರಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಒಬ್ಬರು ರೋಡ್ ಸೈಡಲ್ಲಿ ಮಾರಕ್ಕೆ ಇಟ್ಕೊಂಡಿರ್ತಾರೆ ನೋಡಿ, ತುಂಬ ಚೆನ್ನಾಗೈತೆ. ಚೆನ್ನಾಗಿರಲ್ಲ ಅಂದ್ಕೊಂಡೆ, ಬಟ್ ಚೆನ್ನಾಗೈತೆ. ಸಮೋಸ ಹಿಂಗಿದೆಯೋ ಗೊತ್ತಿಲ್ಲ, ಅದನ್ನು ತಿಂದು ನೋಡಬೇಕು. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲೇ ಹೋಗಿ ತಿನ್ನೋಣ ಅಂತ. ಅದಕ್ಕೇನೋ ಇನ್ನೊಂದು ಹಾಕೊಂಡು ತಿನ್ನೋಕ್ಕೆ ಚಟ್ನಿ ಏನೋ ಕೊಟ್ಟರೆ. ತೋರಿಸು. ಇದೇನಿಲ್ಲ ಹಸಿರು ಐತಿ. ಹಾಂ, ಹುಡುಗಿ ಕಪ್ಪ ಬೀಳಪ್ಪ ಅಂದಾಗಿನ ಹಸ್ರುಗವಳೆ. ಸಮೋಸ ಕಪ್ಪ ಬೀಳಪ್ಪ ಅಂದಾಗ ಹಸ್ರುಗವಳೆ ಅನ್ಬೇಕು. ಇದೆಲ್ಲ ಹಸಿ ಮೆಣಸಿನ. ಇದನ್ನ ಓಪನ್ ಮಾಡಿ ಇದ್ರ ಮೇಲ್ಗಡೆ ಹಾಕೊಂಡು ಆಮೇಲೆ ಇದನ್ನ ಬಿಚ್ಕೊಂಡು ತಿನ್ಬೇಕು ಹಂಗೆ. ನಾನು ಕ್ಯಾಮ್ರಾ ಇಟ್ಕತ್ತೆ, ನೀನು ಹಿಂಗೆ ಮಾಡ ರಾಡಿ. ವಾ, ನನಗೆ ಬೇಡ ಸಮೋಸ. ಹಂಗೆ ಮಾಡ್ಬೇಕು. ಇದನ್ನ ಬಿಚ್ಚು ಕವರು. ಇದ್ರ ಮೇಲೆ ಹಾಕು. ಇದು ಓಪನ್ ಮಾಡ್ಲಂಗ ಹಂಗ ಸುರಿ ಅದ. ಯಾರಿಗೆ ಗೊತ್ತು, ನಮ್ಗೆ ತಿನ್ನೋದು ಗೊತ್ತಿಲ್ಲ ನಾವೆಂತ. ನಾನು ಒಂದ್ಸಲ ಮಾಡಿರ್ಲಿಲ್ಲನಪ್ಪ ಮನೇಲಿ. ನಾನು ತಿಂದಿದ್ದು ನೆನಪಿಲ್ಲಪ್ಪ. ವಾ, ನಿನಗೆ ಹೆಂಗೆ ನೆನಪಿರಲ್ಲ? ಆಲೂಗಡ್ಡೆ ಇದ್ರ ಕಾಳು ಅದಾವಲ್ಲ, ಇದ್ರಾಗ ಕೊತ್ತಂಬರಿ ಕಾಳು. ಹೌದಲ್ಲ, ಕೊತ್ತಂಬರಿ ಕಾಳು. ಕಾಳು. ತಡಿ, ಅದಕ್ಕೂ ಏನಾದ್ರು ಟೇಸ್ಟ್ ಇರ್ಬೋದು. ಚಟ್ನಿ ಸೈಡಿಗೆ ಹಾಕೋಣ, ಖಾರ ಇದ್ರೆ. ಹೌದು, ಫಸ್ಟ್ ಸೈಡಿಗೆ ಹಾಕೊಂಡು ಒಂದು ತಿಂದು. ಚಟ್ನಿ ಎಲ್ಲ ಇದು ಪಾನಿಪುರಿ ಪಾನಿ ಇದ್ದಂಗೆ ಐತಿ. ಹಸಿಮೆಣ್ಸಿಕಾಯಿ ಕೊಟ್ಟಾರ. ಇದೆಲ್ಲ ಮಿಕ್ಸ್ ಆಗ್ಬೇಕನ್ನ. ಚೆನ್ನಾಗತ್ತೆ. ನೀವು ಮೆಣಸಿನ್ಕಾಯಿ ತಿನ್ನೋರು ಆಮೇಲೆ. ಚೆನ್ನಾಗೈತೆ. ಏನು ತಿಂದಂಗೆ ಹಾಕೈತೆ ಗೊತ್ತಾ? ಏನು ತಿಂದಂಗೆ ಹಾಕೈತೆ ಕಾಣತ್ತಿದ್ದಾನೆ. ತಡಿನೂ ಹೇಳ್ತೆ. ಇದನ್ನು ಹಚ್ಕೊಂಡು ತಿಂದರೆ ಒಳ್ಳೆ ಟೇಸ್ಟು, ಜಾಸ್ತಿ ಹಚ್ಕೊಂಡು ತಿಂದರೆ. ನೀರಿದ್ದು ಚಟ್ನಿ ಇರಲ್ಲ. ಚೆನ್ನಾಯ್ತಾ? ಮೆಣಸಿನ್ಕಾಯಿ ಕಡ್ಕ ಒಂಚೂರು ಟೇಸ್ಟ್ ಹೆಂಗೆ ಬೇಕು. ಓಕೆ, ಮತ್ತು ಮೆಣಸಿನ್ಕಾಯಿ ಕೊಟ್ಟಾರಂತ ಅದ್ರಾಗ ಟೇಸ್ಟ್ ಇದ್ದು ಕೊಟ್ಟಿರ್ತಾರೆ. ತಡಿ, ನಾನು ತಿಂತೀನಿ. ಆಮೇಲೆ ಬಟ್ಟೆ ಏನೇನು ತಂದ್ವಿ ಅಂತ ತೋರಿಸ್ತೀನಿ. ಒಂದೊಂದು ತೆಗೆದು ಏನೇನಂತ ತೋರ್ಸು, ಹಂಗೆ ಅಷ್ಟು ಏನಕ್ಕೆ ತೆಗಿತೀಯ? ಒಂದಷ್ಟು ಓಪನ್ ಮಾಡಿ ನೋಡಿದ್ವಲ್ಲ ನಾವು, ಅದನ್ನು ಓಪನ್ ಮಾಡಿ ನೋಡಲಿಲ್ಲ. ಏನಕ್ಕೆ? ಕೆಲಸಕ್ಕೆ ಅಲ್ಲ, ಚೆನ್ನಾಗಿದಾಗಲೇ ಜೇಬ್ ನೋಡೋದು ಎಷ್ಟು ದೊಡ್ಡದು. ಚೆನ್ನಾಗೈತೆ, ಕ್ವಾಲಿಟಿನೂ ಚೆನ್ನಾಗಿದಾವೆ. ಇದೊಂದು ಕಲರು ಬೆಳಕು ಬರ್ತತಪ್ಪಿ. ನೀನು ಈ ಕಡೆ ಕುತ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ. ಜಿಲೇಬಿ ತಿನ್ನೋದು ಎದಿಗೆ ಅಡ್ರತ್ತು. ಸಮೋಸ ಓಪನ್ ಮಾಡಿ ನೋಡೋಣ. ಈ ಕಲರ್ ನೋಡಲಿಲ್ಲ ನಾನು, ಅದೊಂದು ಬಿಡ್ತೀನಿ. ಚೆನ್ನಾಗಿತ್ತು. ವಾವ್, ಚೆನ್ನಾಗಿತ್ತಲ್ಲ. ಬಿಚ್ಚಿ ನೋಡಲಿಲ್ಲ ನಾವಲ್ಲಿ. ಕಲರ್ ಇಷ್ಟ ಆಯ್ತು. ಆಮೇಲೆ ಚೆನ್ನಾಗಿದಾವೆ. ಚೆನ್ನಾಗೈತೆ. ಕೆಲ್ಸಕ್ಕೆ ಹಾಕೊಂಡು ಮೂಡ ಆಗಲ್ಲ ನೋಡಿದ್ರೆ. ಅವೆಲ್ಲರೂ ಹೋದಾಗ ಬಂದಾಗ ಹಾಕ್ಯಂದು ತೆಗೆದಿಡ್ಬೇಕು. ನೀನು ಹಂಗಲ್ಲ, ನೀನು ಮತ್ತು ಹೆಂಗೆ ನಾನು ಹೇಗೆ
ಈ ಥರದ್ದು ಪ್ಯಾಂಟು ನೋಡ್ದಂಗಿತ್ತು ನಮ್ಮ ಮನೆಗೆ. ಅವನು ನಮ್ಮ ಹತ್ರ ಹ್ಞೂ ಪ್ಯಾಂಟ್ ತೋರಿಸೋದು ಪ್ಯಾಂಟ್ ಹಂಗೆ ಮೇಲೆ ತೋರಿಸ್ತಾರೆ. ಹ್ಞೂ ವೈಟ್ ಕಲರ್ ಮೊನ್ನೆ ಒಂದು ವೇಸ್ಟ್ ಮಾಡಿದಕ್ಕೆ ಒಂದು ಪ್ಯಾಂಟ್ ಕೊಡಿಸಿ. ಆದರೂ ಆ ಪ್ಯಾಂಟ್ ಆದರೂ ಆ ಪ್ಯಾಂಟ್ ಚೆನ್ನಾಗಿತ್ತು. ಹೌದು, ನಾನು ಅದು ಮತ್ತು ಆ ಥರದ್ದು ಅವನ್ನ ತೋರಿಸ್ಲೇ ಇಲ್ಲಲ್ಲ. ಅವ್ರ ಅಂಗಡಿಯಾಗಿಲ್ಲ ಟ್ರೆಂಡಿಂಗ್ ಅದು, ಅದಕ್ಕೇನೋ ಹೇಳ್ತಾರೆ. ನಮಗೆ ಈ ಬಟ್ಟೆಗಳ ಹೆಸರು ಗೊತ್ತಿಲ್ಲ. ಅಂಗಡಿಗೆ ಹೋಗಿ ಅವ್ರು ತೋರಿಸಿದ್ದು ನಾವು ತಗೊಂಡಿದ್ವಿ. ಅಪ್ಪ ನಗು ಬರ್ತಿದ್ದು ನನಗೆ ಒಂದೊಂದ್ಸಲ. ಈ ಶರ್ಟ್ ಏನು ಇಷ್ಟ ಆಗ್ತಿದ್ದು, ಬಳ್ಳಿ ಬಳ್ಳಿ ಐತಿ. ಚೆನ್ನಾಗೈತಿ, ಚೆನ್ನಾಗೈತಿ, ಅದಕ್ಕೆ ತಗೊಂಡೆ. ನನಗೆ ಈ ಬಟ್ಟೆ ಮೇಲೆ ಸ್ವಲ್ಪ ಡೌಟ್ ಐತೆ, ಎಲ್ಲಿ ವೈಟ್ ವೈಟ್ ಹಾಕತ್ತೇನೋ ಅಂತ. ಇದನ್ನು ಏನಕ್ಕೆ ತಗೊಂಡೆ ಶರ್ಟು ಅಂದರೆ, ನಾನು ಮೊನ್ನೆ ಒಂದು ಡ್ರೆಸ್ ತಗೊಂಡಿನಿ. ಆ ಡ್ರೆಸ್ಸಿಗೆ ಮ್ಯಾಚ್ ಹಾಕತ್ತಿದ್ದು, ಅದನ್ನು ನಾನು ಬರ್ತಡೇ ದಿವಸ ಉಟ್ಕೊಳ್ಳೋಣ ಅನ್ಕೊಂಡಿನಿ ನಾನು. ಅಲ್ಲಿವರೆಗೆ ಇದು ನಾನು ಹಾಕೋಬಾರ್ದು. ಬರ್ತಡೇ ಯಾವಾಗ ಐತಿ ಅನ್ಕೊಂಡಿದ್ದೀಯಪ್ಪ? 20 ತಾರೀಕು ಎಷ್ಟು? ಇವತ್ತು 19 ತಾರೀಕು, ನಾಳೆ 20, 10 ದಿವಸ ಆಯ್ತು ಅಷ್ಟೇ ನನ್ನ ಬರ್ತಡೇ. ಹೌದು, 10 ದಿನ ತಡ್ಕಂತ. ಇದು ಚೆನ್ನಾಗೈತಿ. ಇಷ್ಟ ಆಯ್ತು ಆ ಕಲರ್. ನೀನು ಯಾವಾಗಲೂ ಉಟ್ಕೊಂಡಿರ್ಲಿಲ್ಲಲ್ಲ, ಅದು ಚೆನ್ನಾಗೈತೆ. ಆ ಶರ್ಟು ಚೆನ್ನಾಗೈತೆ. ಇದಾ ಹಾಕೊಂಡು ನೋಡ. ಚೆನ್ನಾಗಿ ಕಾಣ್ತೈತಿಲ್ಲ ಅಂತೀನಿ. ಚೆನ್ನಾಗಿ ಕಾಣಿಸ್ತತಿ. ನನ್ನ ಸೆಲೆಕ್ಷನ್ ಯಾವತ್ತೂ ಮಿಸ್ ಆಗಲ್ಲ. ಜೀವನ ಹಾಕೊಂಡು ಬಳ್ಳಿ ಬಳ್ಳಿ ಐತಿಲ್ಲ, ಅದಕ್ಕಂದೆ. ಈಗ ಬಟ್ಟೆ ತಗೊಂಡಿದ್ದು ಏನಕ್ಕೆ ಅಂತ ಹೇಳ್ಬಿಡು. ಗೊತ್ತಾಗಲ್ಲ ಅವ್ರಿಗೆ. ಒಂದು ಪ್ಯಾಂಟ್ ತಗೊಂಡು 3 ಶರ್ಟ್ ತಗೊಬಂದ್ರೆ, ಶರ್ಟ್ಗಳು ಇರಲಿಲ್ಲ ಡೈಲಿ ಯೂಸ್ಗೆ ಅಂತ ತಗೊಂಡ್ವಿ. ಬಟ್ಟೆನೇ ಇರಲಿಲ್ಲ ಡೈಲಿ ಯೂಸಿಗೆ ಅಂತ, ಅದಕ್ಕೋಸ್ಕರ ತಗೊಂಬಂದಿರೋದಷ್ಟೇ. ಅದು ಇಷ್ಟು ದಿನ ವೆಯ್ಟ್ ಮಾಡಿ, ದಿನ ಬಟ್ಟೆ ಇಲ್ಲ, ಇವತ್ತು ತಗೊಳ್ಳೋಣ, ನಾಳೆ ತಗೊಳ್ಳೋಣ ಅಂದ್ಕೊಂಡು ಒಂದು 6-7 ತಿಂಗಳು ಮುಂದಕ್ಕೆ ಹಾಕಿ, ಇವತ್ತು ಅದಕ್ಕೆ ಒಂದು ಮುಹೂರ್ತ ಇಟ್ಟು ಇವತ್ತು ಬಟ್ಟೆನ ತಗೊಂಡು ಬಂದಿರೋದು. ಬನಿಯನ್ ಚೆನ್ನಾಗಿದ್ದಾವೆ. ಬನಿಯನಲ್ಲಿ ಬನಿಯನು ಚೆನ್ನಾಗಿದ್ದಾವೆ. ಈ ಶರ್ಟ್ ಇಷ್ಟ ಆಯಿತು, ಅದರಲ್ಲೂ ಈ ಶರ್ಟ್ ತುಂಬ ಇಷ್ಟ ಆಯಿತು. ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡು ತಗೊಂಡಿದ್ದೀನಿ, ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತತಪ್ಪಿ, ಚೆನ್ನಾಗಿ ಕಾಣಿಸ್ತತಿ. ಎಲ್ಲ ನಾನು ಕರ್ರಗದ ಕಪ್ಪದನಲ್ಲ. ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸ್ತತಿ. ಸರಿಯಾಗೈತ ಶರ್ಟು. ಮತ್ತೇನು? ಬನಿಯನ್ ಶರ್ಟು, 1 ಪ್ಯಾಂಟು, 3 ಶರ್ಟು, 1 ಪ್ಯಾಂಟು, 2 ಬನಿಯನು, 2 ಚಡ್ಡಿ, 2 ಡ್ರಾಯರ್. ಬನಿಯನು ಚೆನ್ನಾಗಿದೆ. ಅವೇ ಕಲರೇ ಬನಿಯನ್, ಒಳಗೇನು ಬೇರೆ ಕಲರ್ ಸಿಗಲ್ಲ. ಅದೇ ಕಲರ್ ಹಾಕೋದೇ 2 ಡ್ರಾಯರ್. ಶರ್ಟ್ ಎಣ್ಣೆ ಪಟ್ಟು ಎಷ್ಟು? 1-2 ವರ್ಷ ಬಿಟ್ಟು ತಗೊಂತೀಯ ಬಟ್ಟೆನ? ಏನು 3 ವರ್ಷ ಬಿಟ್ಟು ತಗೊಂತೀಯ? ನೋಡೋದು. ಇವತ್ತು ಮತ್ತೆ ಹಾಕತ್ತಾನೆ ಬಿಡು. ಜಾಸ್ತಿ ಹೋಗಿ ಬಂತು ಹೊಸ ಓಕೆ, ಹಾಕೋಣಕ್ಕೆ ತಗೊಂಬಂದಿರೋದು. ಅಂತೂ ನಿಮ್ಮ ಹತ್ರ ಒಂದು ಖುಷಿ ವಿಷಯ ಹಂಚ್ಕೋಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅಂತೂ ನನ್ನ ಅಡ ಇಟ್ಟಿರೋ ತಾಳಿನ ಬಿಡಿಸ್ಕೊಂಡು ಬಂದ್ವಿ ನೋಡಿ. ಹೇಳಿದ್ನಲ್ವ ಓದು ವಿಡಿಯೋದಲ್ಲಿ, ಈ ಥರ ತಾಳಿ ಅಡ ಇಟ್ಬಿಟ್ಟು ಇವಾಗ ಇದನ್ನು ಪೌಂಡ್ಸ್ ಇನ್ನೂ ಹಾಕ್ಕೊಂಡಿಲ್ಲ, ಹಾಕೋಬೇಕು. ಈ ಥರನೇ ಇದ್ದೆ. ಕರೆಕ್ಟಾಗಿ 1 ವರ್ಷ ಆಯಿತು ಈ ತಾಳಿನ ಅಡ ಇಟ್ಟು. 1 ವರ್ಷ ಬೇಕಾಯಿತು ನನಗೆ ಇದನ್ನು ಬಿಡಿಸ್ಕೊಬರೋಕ್ಕೆ. ಇದ್ರ ಮಧ್ಯೆ ಒಂದು ಲಕ್ಷ್ಮೀ ಕಾಸು ಥರದ್ದಿತ್ತು, ಮತ್ತು ಇಲ್ಲೆಲ್ಲ ಗುಂಡೆಲ್ಲ ಇದ್ವಲ್ಲ, ಅದನ್ನು ಬಿಡಿಸ್ಕೋಬೇಕು ಅಂದರೆ ಇನ್ನೂ 32,000 ರೂಪಾಯಿ ದುಡ್ಡು ಬೇಕು. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಈಗ ನನಗೆ ಏನು ಅನಿಸ್ತಿತ್ತು ಅಂದರೆ, ಅಟ್ಲೀಸ್ಟ್ ಈಗ ಶ್ರಾವಣ ಬರೋದ್ರೊಳಗಡೆ, ಶ್ರಾವಣ ಬಂದರೆ ಇವಾಗೆಲ್ಲ
ಪೂಜೆ ಅಲ್ಲಿ ಇಲ್ಲಿ ದೇವಸ್ಥಾನ ಮತ್ತು ಎಲ್ಲರ ಮನೆಯಲ್ಲೂ ಪೂಜೆಗೆ ಕರಿತಾ ಇರ್ತಾರೆ. ಮತ್ತು ಲಕ್ಷ್ಮೀ ಪೂಜೆ ಎಲ್ಲ ಬಂತು ಅಂತಂದರೆ ಅವಾಗ ಹೋದ ವರ್ಷ ಲಕ್ಷ್ಮೀ ಪೂಜೆ ಅಷ್ಟೊತ್ತಿಗೆ ಆಗಲೇ ನನ್ನ ಕೊರಡಲ್ಲಿ ತಾಳಿ ಇರಲಿಲ್ಲ, ಆರ್ಟಿಫಿಷಿಯಲ್ ಹಾಕೊಂಡೆ ಪೂಜೆ ಮಾಡಿದ್ದು. ಈ ವರ್ಷದಷ್ಟೊತ್ತಿಗಾದ್ರೂ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಪಟ್ಟು ಹಂಗೂ ಹಿಂಗೂ ಮಾಡಿ ತಾಳಿನ ಬಿಡಿಸ್ಕೊಂಡು ಬಂದಿದ್ದೀವಿ. ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಹೇಳು. ಯಾಕೆ ನಮಗೆ ಈ ಥರ ಮಿಸ್ಟೇಕ್ ಆಯಿತು, ಏನೋ ಇಡಬಾರ್ದಾಗಿತ್ತು ಹೇಳಿದ್ರು ತುಂಬ ಜನ. ಆಮೇಲೆ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಯೂಟ್ಯೂಬರ್ಸು ಫೋನ್ ಮಾಡಿ ನನಗೆ ಮೆಸೇಜ್ ಮಾಡಿ ಎಲ್ಲ ಮಾತಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಹೇಳಿದ್ರು ತಾಳಿ ಎಲ್ಲ ಅಡ ಇಡಬಾರ್ದಿತ್ತು, ನೀವು ಏನೇ ಕಷ್ಟ ಬಂದ್ರೂ ಅದನ್ನು ಮಾತ್ರ ಅಡ ಇಡಬಾರ್ದಿತ್ತು, ನಿಮ್ಮನ್ನು ಈ ಥರ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಹಂಗೆ ಹಿಂಗೆ ಎಲ್ಲ ಅಂತ ಕಮೆಂಟ್ ಹಾಕಿದ್ರಿ. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೀರಿ, ಮತ್ತು ಫೋನೆಲ್ಲ ಮಾಡಿದ್ರಿ. ತುಂಬ ಥ್ಯಾಂಕ್ಸ್. ಯಾರು ಅಂತಂದರೆ ಇದು ಕನಕಪುರ ಕಪಲ್ಸ್ ಅಂತ ಮಧು ಶಿವ ಅವರು ವ್ಲಾಗ್ ಮಾಡ್ತಾರಲ್ವ ಅವರು, ಮತ್ತು ಇನ್ನೊಬ್ಬರು ಗಾಯತ್ರಿ ಅಂತ ಹೇಳ್ಬಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅವ್ರದ್ದು ಚಾನಲ್ನ. ಅವರು ತುಂಬ ಅಂದರೆ ನನ್ನ ಜೊತೆಗೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು, ಬಟ್ ಅವ್ರದ್ದು ಸ್ವಲ್ಪ ವ್ಯೂಸ್ ಎಲ್ಲ ಯಾಕೋ ರೀಚ್ ಆಗ್ತಾಯಿಲ್ಲ. ಅವ್ರಿಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿ ವಿಡಿಯೋಸ್ನ ಮಾಡ್ತಾರೆ. ಗಾಯತ್ರಿ ಕನ್ನಡ ಬ್ಲಾಗ್ಸ್ ಅಂತ ಅವರು. ಮತ್ತು ಇಲ್ಲೇ ನಮ್ಮೂರಿಂದ ಮುಂದೆ ಒಬ್ಬರು ಸಂಗೀತ ಅಂತ ಹೇಳ್ಬಿಟ್ಟು ಅವ್ರದ್ದು ಅಷ್ಟೇ SS ಚಿರಾಗ್ ಇನ್ಫಾರ್ಮೇಷನ್ ಅಂತ ಯೂಟ್ಯೂಬ್ ಚಾನಲ್ ಐತೆ, ಅವ್ರಿಗೂ ಸಪೋರ್ಟ್ ಮಾಡಿ. ಅವರು ಫೋನ್ ಮಾಡಿ ವಿಚಾರಿಸ್ಕೊಂಡ್ರು, ಮತ್ತು ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಮತ್ತು ನೀವು ಕೂಡ ನನ್ನ ವಿಡಿಯೋಸ್ ನೋಡೋರು ಕೂಡ ತುಂಬ ಸಪೋರ್ಟ್ ಮಾಡಿ, ಈ ಥರ ಎಲ್ಲ ಆಗಬಾರ್ದಾಗಿತ್ತು, ಏನೋ ಆಗಿಬಿಟ್ಟಿದೆ, ಧೈರ್ಯ ಕೆಡಬೇಡಿ, ಹೆಂಗೋ ಮಾಡ್ಕೊಂಡು ಹೋಗಿ ಅಂತೆಲ್ಲ ಮೆಸೇಜ್ ಮಾಡಿ ನನಗೆ ಸ್ವಲ್ಪ ಧೈರ್ಯ ಕೊಟ್ಟಿದ್ದೀರಾ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಅವತ್ತು ನಾನು ವಿಡಿಯೋ ಮಾಡಿ ಹಾಕಿದ್ಮೇಲೇ ಸ್ವಲ್ಪ ನನಗೆ ಸಮಾಧಾನ ಅನಿಸಿತ್ತು. ಮತ್ತು ಅದು ಏನಾಯಿತೋ ಗೊತ್ತಿಲ್ಲ, ಆವತ್ತಿಂದ ಒಂದು ಸ್ವಲ್ಪ ಚೇಂಜಸ್ ಇದೆ, ಮತ್ತು ಮನೇಲಿ ಏನೋ ಒಂದು ಸ್ವಲ್ಪ ಒಳ್ಳೆತನ ಅಂತ ಅನಿಸ್ತೈತೆ, ಏನೋ ಗೊತ್ತಿಲ್ಲ. ನಿಮ್ಮಿಂದಾನೇ ಇದನ್ನು ಬಿಡಿಸ್ಕೊಂಬರಂಗಾಯಿತು. ಇವಾಗ ಬಿಡಿಸ್ಕೊಂಬಂದಿದ್ದೀನಿ, ಇದನ್ನು ಪೋಣಿಸ್ಕೊಂಡು ಹಾಕೋಬೇಕು. ನೋಡೋಣ. ಲಕ್ಷ್ಮೀ ಕಾಸು ಕೇಳಿದ್ರೆ ಅದನ್ನು ಬಿಡ್ಸೋಕ್ಕೆ 8,000 ಬೇಕು ಅಂತಂದರು. ಇವಾಗ ಸದ್ಯಕ್ಕಷ್ಟು ದುಡ್ಡಿಲ್ಲ, ಸಾಕು ಇದೆರಡಂತೆ, ಎರಡನ್ನೇ ಬಿಡಿಸ್ಕೊಂಬಂದಿದ್ದೀನಿ. ನೋಡೋಣ ನೆಕ್ಸ್ಟು ಅದನ್ನೇನಾದರೂ ಬಿಡಿಸ್ಬೇಕು ಅಂತ ಬಂದರೆ ಆವಾಗ ಬಿಡಿಸ್ಕೊಂಡು ಹಾಕೊಂಡ್ರೆ ಆಯಿತು ಅಂತ. ಇವಾಗ ಹೇಳು, ನೀನು ಮಾತಾಡಲೇ ಇಲ್ಲ. ನೀನ ಮಾತಾಡ್ತಿದ್ದೀರ, ಹೇಳು. ಅದೇ ಇಡಬಾರ್ದಂತ ಹೇಳಿ ಎಲ್ಲರೂ ಹೇಳ್ತಾರೆ. ಕಷ್ಟ ಅಂತ ಬಂದರೆ ಯಾವುದೂ ನೋಡೋಕ್ಕಾಗೋದಿಲ್ಲ. ಆ ಥರ ಪರಿಸ್ಥಿತಿ ಬಂದಿದ್ದಕ್ಕೆ ಇಟ್ಟಿದ್ದು. ನಮಗೂ ಇಡಬೇಕಂತ ಇಟ್ಟಿದ್ದೇನಲ್ಲ, ಆಡಬೇಕು ಅಂತ ಯಾವುದನ್ನು ಮಾಡಲಿಲ್ಲ. ಪರಿಸ್ಥಿತಿ, ಹಣೆ ಬರಹ, ಕೆಟ್ಟ ಜನಗಳ ಸಹವಾಸ ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸ್ತು. ಜೀವನನ ಅರ್ಥ ಮಾಡ್ಕೊಳೋದು ತುಂಬ ಐತೆ, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ನಮ್ಮದು ತಪ್ಪಿತ್ತಲ್ವ, ನಾವು ಸ್ವಲ್ಪ ಯೋಚನೆ ಮಾಡಬೇಕಿತ್ತು, ಮಾಡಲಿಲ್ಲ. ಇವಾಗೂ ಏನು ತೊಂದರೆ ಇಲ್ಲ, ಆರಾಮಾಗಿ ನೆಮ್ಮದಿಯಾಗಿ ಇದ್ದೀವಿ. ಈ ಜೀವನನೇ ಇದ್ದರೆ ಸಾಕು, ನಾನು ಇವಾಗ ಇದ್ದೀನಲ್ಲ, ಈ ಲೈಫೇ ನನಗಿದ್ದರೆ ಸಾಕು ಅಂತ ಅನ್ಕೊತೀನಿ. ಹೋದ ವರ್ಷ ನಿಜವಾಗ್ಲೂ ನಾನು ಯಾವುದೂ ನಿಮಗೆ ವಿಡಿಯೋ ಮಾಡಿ ಹಾಕಿಲ್ಲ. ತುಂಬ 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 ಒಂದು ಊಟಕ್ಕೂ ಕಷ್ಟಪಟ್ಟೆ, ಒಂದು ತುತ್ತು ಅನ್ನ ತಿನ್ನೋಕ್ಕೂ ಕಷ್ಟಪಟ್ಟೆ, ತುಂಬ ಕಷ್ಟಪಟ್ಬಿಟ್ಟೆ. ನಾನು ಹೋದ ವರ್ಷ ಏನೂ ವಿಡಿಯೋ ಮಾಡಿ ಹಾಕಲಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ, ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಅನಿಸುತ್ತೆ. ಆರಾಮಾಗಿ ನನಗೇನು ಬೇಕೋ ಅದನ್ನು ತಗೊಂಡು ತಿನ್ನುವಷ್ಟಾದರೂ ನಾನು ಆರಾಮಾಗಿದ್ದೀನಿ, ಅಷ್ಟೇ ಸಾಕು. ನನಗೆ ಕಷ್ಟ ಕೊಡಬೇಡಪ್ಪ ದೇವರೇ ಅಂತ ಕೇಳಲ್ಲ, ಅದನ್ನು ಎದುರಿಸ್ಕೊಂಡು ಹೋಗೋ ಶಕ್ತಿ ಕೊಡು ಅಂತ ಕೇಳ್ಕೊತೀನಿ, ಯಾವುದೇ ಆದ್ರೂ ಅಷ್ಟೇ. ಇವಾಗ ನೆಮ್ಮದಿಯಾಗಿದ್ದೀನಿ, ಇದೇ ನೆಮ್ಮದಿನೇ ಸಿಕ್ಕರೆ ಸಾಕು. ಏನಾಗುತ್ತೋ ಗೊತ್ತಿಲ್ಲ, ಈ ನೆಮ್ಮದಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ, ಈ ಥರ ಎಲ್ಲ ವೀಡಿಯೋ ಮಾಡಿ ಹಾಕ್ಲೇಬಾರ್ದು ಅನಿಸ್ತೈತೆ. ಈ ಥರ ವಿಡಿಯೋ ಮಾಡಿ ಹಾಕಿದ್ರೆ ಮುಗೀತು. ನೆಕ್ಸ್ಟ್ ಮಾರನೇ ದಿನವೇ ಅದೇನೋ ಜಗಳ ಆಗೋದು, ಇನ್ನೊಂದೇನೋ ಸಮಸ್ಯೆ ಆಗೋದು, ಏನಾಗೋದು, ಇನ್ನೊಂದೇನೇನೋ ಆಗೋದು ಆಗ್ತೈತೆ. ಸುಮ್ಮನೆ ನಾನು ಚೆನ್ನಾಗಿಲ್ಲ ಅಂತಲೇ ವಿಡಿಯೋ ಹಾಕ್ತಿರ್ಬೇಕು, ಆವಾಗಲೇ ನಾನು ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಅನಿಸ್ತೈತೆ. ಆದರೂ ನೀವೆಲ್ಲ ನನಗಷ್ಟು ಸಪೋರ್ಟ್ ಮಾಡಿ, ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿ ಎಲ್ಲ ಮಾತಾಡಿದ್ದಕ್ಕೋಸ್ಕರ
ಹೇಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ನನಗೇನು ಬೇಕೋ ಅದನ್ನು ತಿನ್ನುವಷ್ಟಾದರೂ ನೆಮ್ಮದಿಯಾಗಿದ್ದೀನಿ, ಅಷ್ಟೇ ಸಾಕು. ನಮ್ಮ ಯಜಮಾನರು ಪತಿದೇವರು ಅವರು ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ಇದ್ದಾರೆ. ಇದೇ ಥರ ಇದ್ದರೆ ಸಾಕು ಅಂತ ಅಂದ್ಕೊಳ್ತೀನಿ. ಹಿಂಗಂದರೆ ಇರ್ತೇನೆ ಅಂತ ಹೇಳಿದ್ದು, ಇರ್ತೀನಿ ಅಂತ. ಇರೋದೇ ನಾವಿಬ್ರು. ಹೌದು. ನೋಡು, ಮನೆಯೆಲ್ಲ ಖಾಲಿ ಐತಿ, ಯಾರೂ ಇಲ್ಲ. ಆದರೂ ಬೇಜಾರಾಗಲ್ಲ. ಆದರೂ ಬೇಜಾರಾಗಲ್ಲ. ಹಂಗಿರ್ಬೇಕಿತ್ತಂತನೂ ಏನು ಅನಿಸಲ್ಲ. ನನಗೆ ನೀನು, ನಿನಗೆ ನಾನು ಅಷ್ಟೇ. ನನಗೆ ನೀನು ಮಗು ಆಗಿರ್ಬೇಕು, ನಿನಗೆ ನಾನು ಮಗು ಆಗಿರ್ಬೇಕು. ಆದರೆ ಅದನ್ನು ಅರ್ಥ ಮಾಡ್ಕೊಂಡು, ಹೌದಪ್ಪ ನಾವಿಬ್ಬರೇ ಇರೋದು, ಚೆನ್ನಾಗಿರೋಣ, ನೆಮ್ಮದಿಯಾಗಿರೋಣ, ಖುಷಿಯಾಗಿರೋಣ ಅಂತ ಅನ್ಕೋಬೇಕು ಅಷ್ಟೇ. ಅಷ್ಟೇ ಜೀವನ. ಹೇಳು ಬಾಯ್, ಹೇಳು. ಬಾಯ್. ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದುವರೆಗೂ ನನ್ನ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಮತ್ತು ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರದ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಬಾಯ್.